ಇದು ಪವಿತ್ರ ಬಂಧನ ಅಂದರೆ ಬುಧವಾರದ ಎಪಿಸೋಡ್ ಅಂದರೆ ತಾರೀಕು ಇವತ್ತು 3 ತಾರೀಕು ಇರುತ್ತಲ್ಲ, ಜೂನ್ 3ನೇ ತಾರೀಕು ಎಪಿಸೋಡ್ ಸ್ಟಾರ್ಟಿಂಗಲ್ಲಿ ಅಂದರೆ ಇಲ್ಲೇ ಎಪಿಸೋಡ್ ಕಂಟಿನ್ಯೂ ಆಗಿರುತ್ತೆ. ಭಾವ ನೀವು ಒಂದೇ ಬಂದಿಲ್ಲ, ಅಕ್ಕ ಬಂದಿಲ್ಲ ಸುಮಂತ ಕೇಳ್ತಾ ಇದ್ದೆ. ಇಲ್ಲ ಸುಮಂತ, ಅದು ನಾನು ಒಂದು ಬಿಸ್ನೆಸ್ ಟ್ರಿಪ್ ಸಲುವಾಗಿ ಈ ಕಡೆ ಬಂದಿದ್ದೆ, ಹಾಗಾಗಿ ನೀವು ಬೆಳಗ್ಗೆ ಫೋನ್ ಮಾಡಿದ್ರಲ್ಲ ಹಾಗೆ ಭೇಟಿಯಾಗಿ ಹೋಗೋಣ ಅಂತ ಬಂದಿದ್ದೆ ನಾನು ಅಂತೆಲ್ಲ ಹೇಳ್ದೆ. ಇದಕ್ಕೆ ಫೋನ್ ಮಾಡಿದ್ರಲ್ಲ ಅಂದರೆ ಏನಿಲ್ಲ ಕಣಪ್ಪ, ಬೆಳಿಗ್ಗೆ ಪೂಜೆ ಮಾಡ್ತಿರ್ಬೇಕಾದ್ರೆ ಸ್ವಲ್ಪ ಅಪಶಕನ ಅನಿಸಿತ್ತು ಅಂತ ದೇವ್ಗೆ ಕೆಮ್ಮು ಬಂದುಬಿಡ್ತೈತಿ. ಅಂದರೆ ದೇವ್ಗೂ ಸ್ವಲ್ಪ ಹೊರಗೆ ಹೋಗಿದ್ದಾಳೆ ಅನ್ನೋದೆಲ್ಲ ಮಿಸ್ಸಿಂಗ್ ಫೀಲ್ ಎಲ್ಲ ಆಗ್ತಾ ಇರ್ತೈತಿ. ಆ ಟೈಮಿಗೆ ನೀರು ತಂದು ಕೊಡ್ತೀನಿ ತಡೆಯಪ್ಪ, ನೀರು ತಂದು ಕೊಡ್ತೀನಿ ಅಂತಂದು ಹೇಳಿ ಅವರು ಪವಿತ್ರ ಅವ್ರ ತಂದೆ ರಂಗ ಅವ್ರು ಇರ್ತಾರಲ್ಲ, ಒಳಗಡೆ ಹೋಗಿ ನೀರು ತಂದು ಕೊಡ್ತೀನಪ್ಪ ಅಂಥೇಳಿ ನೀರು ತಂದು ಕೊಡ್ತಾರೆ. ಆವಾಗ ಯಾರು ನೆನೆಸ್ಕೊತಾ ಇರಬೇಕು ಅಂತಾರೆ, ಇನ್ಯಾರಪ್ಪ ಪವಿರೇ ನೆನೆಸ್ಕೊತಾಳ, ಹೊರಗೆ ಹೋಗಿರೋರು ಒಳಗೆ ಬರೋವರೆಗೂ ಅವಳಿಗೆ ಪಾಪ ನಿದ್ದೆನೇ ಬರೋಲ್ಲ ಅಂತೆಲ್ಲ ಹೇಳ್ತಾ ಇದ್ದ. ಸರಿ ತಾತ, ಮತ್ತು ನಾನು ಇನ್ನೂ ಬರ್ತೀನಿ ಅಂತ. ಭಾವ ನೀವು ಅಕ್ಕಂಗೆ ಫೋನ್ ಮಾಡಿಸಿ ಅಂತಂದರೆ ಅದೇ ಫೋನ್ ಮಾಡ್ತೀನಿ ಅಂದರೆ ಫೋನ್ ಸ್ವಿಚ್ ಆಫ್ ಬರ್ತದೆ. ಇಲ್ಲ ಸ್ವಲ್ಪ ತಾತಾಗ ಹುಷಾರಿದ್ದಿರಲ್ಲ, ಫೋನ್ ಚಾರ್ಜಿಂಗ್ ಹಾಕಿರಲ್ಲ, ಮರ್ತಿರ್ತಾರೆ, ನಾನು ಮನೆಗೆ ಹೋಗಿ ನನ್ನ ಫೋನಿಂದಲೇ ಫೋನ್ ಮಾಡಿಸ್ತೀನಿ, ನೀವೇನು ಟೆನ್ಷನ್ ತೊಗೋಬೇಡಿ ಅಂತೆಲ್ಲ ಹೇಳಿ ಅಲ್ಲಿಂದ ಹೋಗ್ಬಿಡ್ತಾನೆ. ಇವ್ರಿಗೂ ಆದರೂ ಅಕ್ಕನ ಮಾತಾಡಬೇಕಂತ ಸುಮಂತ್ಗೊಂದಿಗೂ ತುಂಬ ಅಂದರೆ ತುಂಬಾ ಟೆನ್ಷನ್ ಆಗ್ತೈತಿ. ನಾನಿನ್ನು ಬರ್ತೀನಿ, ನಾನು ಮನೆಗೆ ಹೋಗಿ ಫೋನ್ ಮಾಡಿಸ್ತೀನಿ ನಿಮಗೆ ಅಂತೆಲ್ಲ ಹೇಳ್ತಾನೆ. ಸರಿ ಭಾವ ಹುಷಾರಾಗಿ ಹೋಗಿ ಅಂತ ಅಜ್ಜನೂ ಮತ್ತು ರಂಗ ಮತ್ತು ಆಮೇಲೆ ಇವರೆಲ್ಲ ಹೇಳಿ ಕಳಿಸ್ತಾ. ಈ ಕಡೆ ಇನ್ನೊಂದು ಕಡೆ ಪವಿತ್ರ ಮೇನ್ ರೋಡಲ್ಲಿ ಅಳ್ಕೊಂತ ಹೋಗ್ತಾ ಅಲ್ಲಿ ಹೋಗಿ ಬಸ್ ಸ್ಟಾಪಲ್ಲಿ ಕೂಡ್ತಾಳೆ. ಅಳ್ತಾನೇ ಇರ್ತಾಳೆ. ಅಲ್ಲಿ ತುಂಬ ಜನ ಎಲ್ಲ ಇರ್ತಾರೆ. ಬಸ್ ಅದು ಪ್ರೈವೇಟ್ ಬಸ್ ಇರುತ್ತಲ್ಲ, ಪ್ರೈವೇಟ್ ಬಸ್ ಸ್ಟ್ಯಾಂಡು, ಬಸ್ಸು ಎಲ್ಲ ಬುಕ್ ಮಾಡಿರೋ ಅವರೆಲ್ಲ ವೆಯ್ಟ್ ಮಾಡ್ತಾರೆ. ಪವಿತ್ರ ಸುಮ್ಮನೆ ಅಳ್ಕೊತ ಎಲ್ಲಿ ಹೋಗಬೇಕು ಎಲ್ಲಿ ಬರಬೇಕು ಅಂತ ಕುಂತಿಲ್ಲ, ಸುಮ್ಮನೆ ಅಲ್ಲಿ ಕುಂತು ಅಳ್ತಾನೆ ಇರ್ತಾಳೆ. ಆವಾಗ ಒಂದು ಪ್ರೈವೇಟ್ ಬಸ್ ಬರುತ್ತೆ. ಪ್ರೈವೇಟ್ ಬಸ್ ಅದಕ್ಕೂ ಮುಂಚೆ ಅವಳು ಫ್ಲ್ಯಾಶ್ ಬ್ಯಾಕ್ ಎಲ್ಲ ನೆನೆಸ್ಕೊತಾನೆ ಇರ್ತಾಳೆ. ಅಂದರೆ ಅವ್ರ ಅತ್ತೆ ರಾಧಿಕಾ ಅವ್ರ ಬಗ್ಗೆ ನಿನ್ನಿಂದ ನನ್ನ ಮಗ ತಿಲಕ್ ದೂರ ಆತ, ಆಮೇಲೆ ಇನ್ನೊಬ್ಬ ಮಗಗೂ ಪ್ರಾಬ್ಲಮ್ ಕೊಡ್ತಾ ಏನು ನಿಂದು ಅಂತೆಲ್ಲ ಹೇಳಿದ್ದು, ಇಷ್ಟೆಲ್ಲ ನಿನ್ನಿಂದನೇ ಇಷ್ಟೆಲ್ಲ ಸಮಸ್ಯೆ ಆಗ್ತಾ ಇರೋದು ಅಂತೆಲ್ಲ ಫ್ಲ್ಯಾಶ್ ಬ್ಯಾಕ್ ಎಲ್ಲ ನೆನೆಸ್ಕೊತಾನೆ ಇರ್ತಾಳೆ. ಅಳ್ತಾನೇ ಇರ್ತಾಳೆ ಅಲ್ಲಿ ಬಸ್ ಒಳಗೆಲ್ಲ ಕುಂತ್ಕೊಂಡು, ಇಲ್ಲ ಬಸ್ ಹೊರಗಡೆನೇ ಕುಂತ್ಕೊಂಡು. ಈ ಕಡೆ ಇದ್ದ ನಮ್ರತನು ಬೆಡ್ರೂಮಲ್ಲಿ ಬಂದು ಹೇಳಿರ್ತಾಳಲ್ಲ, ಮೊದಲು ತಿಲಕು, ಆಮೇಲೆ ಈಗ ಯಾರು ಕ್ಯೂವಲ್ಲಿದ್ದಾರೆ ಅಂದರೆ ನಮ್ಮ ದೇವ್ ಕ್ಯೂ ಒಳಗಿದ್ದಾನ ಅಂತೆಲ್ಲ ಹೇಳಿದ್ದು ಪ್ರತಿಯೊಂದನ್ನು ಫ್ಲ್ಯಾಶ್ ಬ್ಯಾಕ್ ಎಲ್ಲ ನೆನೆಸ್ಕೊಂಡು ಅಳ್ತಾ. ಒಬ್ಬರು ಕಾಲಿಟ್ಟ ಕಡೆ ಹುಲ್ಲು ಬೆಳೆಯಲ್ಲ, ಹುಳನೂ ಓಡಾಡಲ್ಲ ಅಂಥ ಜಾಗ ನೀನು ಅಂಥ ಕ್ಯಾಟಗಿರಿಗೆ ಸೇರಿರಲ್ಲ ಅಂತೆಲ್ಲ ಚುಚ್ಚಿ ಮಾತಾಡಿರ್ತಾಳಲ್ಲ, ಅದನ್ನೇ ಫ್ಲ್ಯಾಶ್ ಬ್ಯಾಕ್ ಎಲ್ಲ ನೆನೆಸ್ಕೊಂಡು ಅಳ್ತಾನೆ ಇರ್ತಾಳೆ. ಅದೇ ಟೈಮಿಗೆ ಬಸ್ ಬರುತ್ತೆ, ಪ್ರೈವೇಟ್ ಬಸ್ ಬಂದಾಗ ಎಲ್ಲರೂ ಹೋಗ್ಬಿಡ್ತಾರೆ. ಪವಿತ್ರನ ಲಾಸ್ಟ್ ಎಲ್ಲರೂ ಹೋದ್ಮೇಲೆ ಪವಿತ್ರನ ಏರ್ಬಿಡ್ತಾರೆ. ಏರಪ್ಪ, ನಿಮ್ಮ ಟಿಕೆಟ್ ಎಲ್ಲ ಬುಕ್ ಆಗಿದೆಯಲ್ಲ, ಸೀಟೆಲ್ಲ ಕನ್ಫರ್ಮ್ ಆಗಿದೆಯಲ್ಲ, ನಡೀರಿ ಅಂತೆಲ್ಲ ಪ್ರೈವೇಟ್ ಬಸ್ ಕಂಡಕ್ಟ್ರ್ ಏರಿಸ್ತಾನೆ ಇರ್ತಾರೆ. ಆವಾಗ ಪ್ರತಿಯೊಬ್ಬರು ಬಸ್ ಹೇರ್ಕೊಂಡು ಹೋಗ್ತಾ, ಈಗ ಪವಿತ್ರನೂ ಅಲ್ಲಿ ಒಬ್ಬಾಕಿ ಎಲ್ಲರೂ ಹೋಗ್ತಾ ಇರೋದು ನೋಡಿ ಹೋಗ್ಬಿಡ್ತಾಳೆ. ಆಕೆಗೂ ಇದು ಬಸ್ ಬಂದಿದೆ, ನಾನು ಹೋಗಬೇಕು, ಅಥವಾ ಟಿಕೆಟ್ ರಿಸರ್ವೇಷನ್ ಯಾವುದು ಗೊತ್ತಿರಲ್ಲ ಪಾಪ, ಎಲ್ಲರೂ ಏನಂತ ಏರ್ಬಿಡ್ತಾಳೆ. ಇದೇ ಟೈಮಿಗೆ ಬಸ್ ಮೂವ್ ಆಗ್ತೈತೆ. ಬಸ್ ಮೂವ್ ಆಗಬೇಕಾದ್ರೆ ಒಬ್ಬ ಅಜ್ಜ ಬಂದು ಚಿತ್ರದುರ್ಗದ ಬಸ್ಸಾ ಯಾವುದೋ ಬಸ್ ಅಂದ್ಕೊಂಡು, ನಾನು ಬೇರೆ ಬಸ್ ಅಂದ್ಕೊಂಡಿದ್ದೆ, ಹೋಗ್ಲಿ ಬಿಡಿ ಚಿತ್ರದುರ್ಗ ಬಸ್ನ ಪವಿತ್ರ ಹೇರಿದ ಅಜ್ಜ ನೋಡಿರ್ತಾನೆ. ಇಲ್ಲಿ ಆಮೇಲೆ ವಿಶಾಲು, ಯಾಕೆ ಪವಿತ್ರ ಅವರೇ ದೇವ್ ಯಾಕೆ ಪವಿತ್ರ ಅವರೇ ಫೋನ್ ನೋಡಿದರೆ ಆಫ್ ಮಾಡ್ಕೊಂಡ್ಬಿಟ್ಟಿದ್ದೀನಿ, ನಂಗೆ ನೋಡಿದ್ರೆ ಎಷ್ಟು ಟೆನ್ಷನ್ ಆಗ್ತದೆ ಅಂತೆಲ್ಲ ಹೇಳ್ದೆ. ಈ ಕಡೆ ಅಜ್ಜ ಇದ್ದು ನೋಡು ಅಳಿಯಂದ್ರೇನೋ ಮಾತಾಡ್ತಾ ಇದ್ರು, ಆದರೂ ಅವ್ರು ಏನೋ ಸ್ವಲ್ಪ ಆತಂಕದಲ್ಲಿದ್ದಾರಂತ ಅನ್ನಿಸ್ತೈತಿ ನನಗಂತೂ ಅಂತ ರಂಗನ ಮುಂದೆ ಹೇಳ್ತಾರೆ. ಈ ಕಡೆ ವಿಶಾಲ್ ಬಂದು ಅಜ್ಜಾಗ ಒಂದು ಫೋಟೋ ತೋರಿಸ್ತಾನೆ. ಈ ಹುಡುಗಿನ ನೋಡಿ ನೀವು ಅಂತೆಲ್ಲ ಹೇಳ್ತಾರೆ. ಸರಿ, ಈ ಹುಡುಗಿನ ಎಲ್ಲಾದರೂ ನೋಡಿದ್ದೀನಪ್ಪ ಅಂತ. ಎಲ್ಲಿ ನೋಡಿದಿರಿ ತಾತ ಹೇಳಿ ಅಂತಂದರೆ, ಈಗಿನ ಬಸ್ ಹತ್ಕೊಂಡು ಹೋದ್ಲಪ್ಪ ಅಂತ. ತಾತ ಕರೆಕ್ಟ್ ಕನ್ಫರ್ಮ್ ಆಗಿಲ್ಲ, ಕರೆಕ್ಟಪ್ಪ ಈ ಹುಡುಗಿನ ಇವಾಗೇ ಬಸ್ ಹತ್ತಿದ್ದು ನೋಡಿ ನನಗೆ. ಸರಿ ತಾತ, ಯಾವ ರೂಟ್ ಬಸ್ ಅಂತ ಗೊತ್ತಾ ನಿಮಗೆ? ಅಯ್ಯೋ ಚಿತ್ರದುರ್ಗದ ಬಸ್ ಕಾಣಪ್ಪ ಅಂತೆಲ್ಲ ಹೇಳ್ತಾನೆ. ಹೌದಾ ಅಂತೆಲ್ಲ ಹೇಳಿ ಕನ್ಫರ್ಮ್ ಅಲ್ಲ ಅಂದರೆ, ಅಯ್ಯೋ ಕನ್ಫರ್ಮ್ ಕಣಪ್ಪ ಅಂತೆಲ್ಲ ಅಜ್ಜ ಹೇಳ್ತಾನೆ. ಅದೇ ಟೈಮಿಗೆ ಇವಾಗ ದೇವಿದು ಅವ್ರ ತಮ್ಮ ತಿಲಕ್ಗೆ ಮಾತು ಕೊಟ್ಟಿರ್ತಾನಲ್ಲ, ಅಣ್ಣ ಲಾಸ್ಟ್ ಮಾತು ನಡೆಸ್ಕೊಡ್ಲೇಬೇಕು ನೀನು ಅಂತೆಲ್ಲ ಏನು ಅಂತೆಲ್ಲ ಹೇಳಿದಾಗ, ಆವಾಗ ಪವಿನ ನೀವು ಚೆನ್ನಾಗಿ ನೋಡ್ಕೋಬೇಕು, ಕೈ ಬಿಡಬೇಡ ಅಂತೆಲ್ಲ ಹೇಳಿರ್ತಾನಲ್ಲ, ಅದನ್ನು ನೆನಪು ಮಾಡ್ಕೊಂಡು ಅಳ್ತಾನೆ ಇರ್ತಾನೆ. ಸರಿ ಅಂತೆಲ್ಲ ಹೇಳಿ ಮಾತು ಕೊಟ್ಟಿರ್ತಾನೆ, ಅದು ನೆನೆಸ್ಕೊಂಡಾಗ ಅದೇ ಟೈಮಿಗೆ ವಿಶಾಲ್ ಫೋನ್ ಮಾಡ್ದೆ. ಹೇಳಿ ವಿಶಾಲ್ ಏನಂತಂದೇಳಿ ಹೇಳಿದೆ. ಅಣ್ಣ ಅದು ಏನಂತಂದರೆ ಇಲ್ಲಿ ಅತಿಗೆ ಬಸ್ ಸ್ಟಾಪಲ್ಲಿ ಇದ್ರಂತ ಒಬ್ಬ ಅಜ್ಜ ನೋಡಿದಾರಂತೆ, ಕನ್ಫರ್ಮ್ ಅಂದರೆ ಕನ್ಫರ್ಮ್ ಅಣ್ಣ ಅವರೇ ಅಂದರೆ ಬಸ್ ಹತ್ಕೊಂಡು ಹೋಗ್ಬಿಟ್ರಂತೆ. ಬಸ್ ಯಾವ ಕಡೆ ಅಂತ ಕೇಳಿದನ್ನ ತಿರುಗೋದು, ಆಮೇಲೆ ಕೌಂಟ್ರಲ್ಲಿ ಹೋಗಿ ರೂಟ್ ನಂಬರು ಬಸ್ ನಂಬರು ಎಲ್ಲ ಕೇಳ್ಕೊಂಡು ಬಂದಿದ್ದೀನಿ ಅಂತೆಲ್ಲ ಹೇಳ್ತಾರೆ. ಹೌದಾ ಸರಿ, ನಿಮಗೆ ಸೆಂಡ್ ಮಾಡಿದ್ದೀನಿ, ವಾಟ್ಸಪ್ ಮಾಡಿದ್ದೀನಿ, ರೂಟ್ ಮ್ಯಾಪ್ಗಳನ್ನ ನೋಡ್ಕೊತಾ ಹೋಗು ನೀನು ಅಂತೆಲ್ಲ. ಸರಿ ಥ್ಯಾಂಕ್ಸ್. ಈ ಕಡೆ ಬಸ್ನಲ್ಲಿ ಕಂಡಕ್ಟ್ರು ಸೀಟ್ ಕನ್ಫರ್ಮೇಷನ್ಗೋಸ್ಕರ, ಪ್ರೈವೇಟ್ ಬಸ್ಸೆಲ್ಲ ಸೀಟ್ ಕನ್ಫರ್ಮೇಷನ್ಗೋಸ್ಕರ ಹೆಸರು ಮತ್ತು ಅದೆಲ್ಲ ಕೇಳ್ತಾನೆ ಇರ್ತಾನೆ. ಈ ಕಡೆ ಪವಿತ್ರನ ಪಾಡಿ ಬರ್ತಾ ಅಳ್ತಾನೇ ಇರ್ತಾಳೆ ಪವಿತ್ರ ಮಾತ್ರ.
ಅಜ್ಜಿ ಇದು ಈ ಹುಡುಗಿ ಬಸ್ ಏರ್ದಾಗಿದ್ದನ್ನು ನೋಡ್ತಾನೆ ಇದ್ದೀನಿ ಆಳ್ತಾನೆ ಇರ್ತಿದ್ದೆ ಆ ಹುಡುಗಿ ಇದು ಅಂತೆಲ್ಲ ಅಜ್ಜಿ ಎದಕ್ಕೆ ಆಳ್ತಾಳೋ ಏನೋ ಅಂತೆಲ್ಲ ಹೇಳಿ ಆ ಕಡೆ ಕಂಡಕ್ಟ್ರು ಟಿಕೆಟ್ ಅಂತ ಬರ್ತಾನೆ. ನಮ್ಮ ನಿನ್ನ ಟಿಕೆಟ್ ಯಾವುದು ಕನ್ಫರ್ಮ್ ನೀನು ಟಿಕೆಟ್ ತೊಗೊಂಡಿಲ್ವ ಅಂತಂದರೆ ಇಲ್ಲ ಅಂತಲ್ಲ. ಸರಿ ತೊಗೊಂಡಿಲ್ಲ ಅಂದರೆ ಏನಾಯ್ತು, ಈಗ ನಾನು ದುಡ್ಡು ಕೊಡಮ್ಮ ಅಂದರೆ ದುಡ್ಡಿಲ್ಲ ಅಂತೇಳಿ ಅಳ್ತಿರ್ತಾಳೆ ಪವಿತ್ರ. ಇದೇನಮ್ಮ ಇಳಿ ಅಂತೆಲ್ಲ ಹೇಳ್ದೆ. ಬೇಡ ಕಣಪ್ಪ ಬಜ್ಜ ಇದು ಬೇಡ ಕಣಪ್ಪ ವಯಸ್ಸು ಹುಡುಗಿನ ಎಲ್ಲಿ ಬೇಕಲ್ಲಿ ಒಬ್ಬರನ್ನ ಇಳಿಸೋದು ಬೇಡ, ಮುಂದೆ ಯಾವ್ದಾನ ಊರಲ್ಲಿ ಇಳಿಸುವಂತೆ ಅಂತ. ಬೇಡಪ್ಪ ಹುಡುಗಿ ಎಲ್ಲಿ ಹೋಗ್ತಾನೆ ಅಲ್ಲಿಗೆ ಹೋಗಲಿ, ಆಳ್ತಾ ಇದ್ದಾಳ ಯಾಕಿದ್ದಿತ್ತು ಬೇಡ ನಾ ಅಂತೆಲ್ಲ ಹೇಳ್ದೆ. ಅಲ್ಲ ಅಜ್ಜಿ ಆ ಹುಡುಗಿ ಹತ್ರ ದುಡ್ಡು ಇಲ್ಲ ಅಂತೆ, ಟಿಕೆಟು ತೊಗೊಂಡಿಲ್ಲ ಅಂತ, ಏನು ದುಡ್ಡು ನೀವು ಕೊಡ್ತೀರಾ ಅಂದರೆ ಅಜ್ಜಿ ಹೂನಪ್ಪ ನಾನೇ ಕೊಡ್ತೀನಿ ಅಂತೇಳಿ ಪಾಪ ದುಡ್ಡು ಕೊಡ್ತಾ. ಹುಡುಗಿ ಎಲ್ಲಿಗೆ ಹೋಗ್ತಾಳೆ ನೋಡಮ್ಮ, ನೀನು ಎಲ್ಲಿಗೆ ಹೋಗ್ಬೇಕಂತ ಅಂದ್ಕೊಂಡು ಅಲ್ಲಿಗೆ ಹೋಗು, ನಿನ್ನ ಎಲ್ಲೂ ಇಳಿಬೇಡ ಅಂತೆಲ್ಲ ಅಜ್ಜಿ ಹೇಳ್ತಾರೆ. ಸರಿ ಅಜ್ಜಿ ಅಂತೆಲ್ಲ ಅವಳು ಪಾಪ ಏನೂ ಮಾತಾಡಲ್ಲ, ಪವಿತ್ರ ಅವ್ರು ಏನೂ ಮಾತಾಡಲ್ಲ, ಸುಮ್ಮನೆ ಇರ್ತಾರೆ. ಅದೇ ಟೈಮಿಗೆ ಇಲ್ಲಿ ದೇವ್ ಕಾರು ಫಸ್ಟ್ ನಾನು ಶಾರ್ಟ್ಕಟ್ ರೂಟಲ್ಲಿ ಹೋಗ್ಬಿಡ್ತೀನಿ, ನಾನು ಶಾರ್ಟ್ಕಟ್ ರೂಟಲ್ಲಿ ಹೋದರೆ ನಾನು ಬಸ್ಗಿಂತ ಮುಂಚೆಗೆ ಹೋಗಿ ರೀಚ್ ಆಗ್ತೀನಿ ಅಂತೆಲ್ಲ ಹೇಳಿ ಬರ್ತಾನೆ ಇರ್ತಾರೆ. ಬಂದು ಅಲ್ಲಿ ಒಂದು ಕಡೆ ವೆಯ್ಟ್ ಮಾಡ್ತಾ ಇರ್ತಾನೆ. ಅದು ಒಂದು ಹೈವೇ ಇರುತ್ತೆ, ಹೈವೇ ಇದ್ದು ಅಲ್ಲಿ ವೆಯ್ಟ್ ಮಾಡ್ತಾರೆ. ಎಷ್ಟು ಕಾರು ಬಂದು ಅಪ್ಪ ನಾನು ಶಾರ್ಟ್ಕಟ್ ರೂಟಲ್ಲಿ ಬಂದಿರೋ ಸಲುವಾಗಿ ತುಂಬ ಫಾಸ್ಟಾಗಿ ಬಂದಿನಿ, ಬಸ್ಗಿಂತ ಮುಂಚೆಗೆ ಬಂದ್ಬಿಟ್ಟೆ ನಾನು ಅಂತೆಲ್ಲ ಇಲ್ಲಿ ಬಂದು ವೆಯ್ಟ್ ಮಾಡ್ತಾ ಇರಬೇಕಾದ್ರೆ ಬಸ್ ಹೌದಾ ಅಲ್ಲ ಅಂತ ನೋಡ್ತಾ ಇದ್ದಾಗ ಬಸ್ ಬರೋದು ಸೌಂಡ್ ಕೇಳಿಸುತ್ತೆ, ಬಸ್ ಬರ್ತಾ ಇದೆ ಅಂತ. ಇಲ್ಲಿ ರೂಟು ಅದೆಲ್ಲ ಅವ್ರ ತಮ್ಮ ಕಳಿಸಿರ್ತಾನಲ್ಲ ರೂಟು ಮತ್ತು ಆಮೇಲೆ ನಂಬರ್ ಎಲ್ಲ ಕನ್ಫರ್ಮೇಷನ್ ಮಾಡ್ಕೊತಾ ಇದ್ದಾನೆ. ಎಷ್ಟು ಕನ್ಫರ್ಮೇಷನ್ ಮಾಡಿಕೊಂಡ್ರು ಕೂಡ ಬಸ್ ಸ್ಟಾಪ್ ಮಾಡೋಕ್ಕೆ ಪ್ರಯತ್ನ ಪಡ್ತಾನೆ. ಬಸ್ಗೆ ಸ್ಟಾಪ್ ಅಂತ ಸ್ಟಾಪ್ ಮಾಡೋದು ಬೇಡ, ಕಳ್ರು ಇರ್ತಾನೆ, ಹಂಗಾಗಿ ಬಸ್ ಸ್ಟಾಪ್ ಇದ್ದಲ್ಲಿ ಮಾತ್ರ ಸ್ಟಾಪ್ ಮಾಡಬೇಕು, ಎಲ್ಲಿ ಬೇಕಂದ್ರೆ ಸ್ಟಾಪ್ ಮಾಡೋಂಗಿಲ್ಲ ಅಂತೆಲ್ಲ ಹೇಳಿ ಬಸ್ ಹಂಗೆ ಹೋಗ್ಬಿಡ್ತೈತಿ. ಬಸ್ ಹಂಗೆ ಹೋಗ್ಬಿಟ್ರೆ ಇನ್ನೇನು ಸ್ಟಾಪ್ ಮಾಡ್ತಾ ಇಲ್ಲಲ್ಲ ಅಂತೇಳಿ ದೇವ್ ಬೈದು ಆವಾಗ ಬಸ್ ಮತ್ತೆ ಓವರ್ಟೇಕ್ ಮಾಡೋಣ ಅಂತ ಹೋಗ್ತಾನೆ. ಬಸ್ ಸ್ಟಾಪ್ ದ ಬಸ್ ಅಂತ ಓವರ್ಟೇಕ್ ಮಾಡೋಕೆ ಹೋದಾಗ ಅವಾಗ ಕಂಡಕ್ಟರ್ ಇವ್ನು ಯಾವನು ಸಾಯ್ಬೇಕಂತ ನಮ್ಮ ಗಾಡಿಗೆ ಅಡ್ಡ ಬರ್ತಾ ಇದ್ದಾನಲ್ಲ ಇವನು ಅಂತೆಲ್ಲ ಕಂಡಕ್ಟ್ರು ಬೈದರು ಕೂಡ ಹಾಗೆ ದೇವ್ ಓವರ್ಟೇಕ್ ಮಾಡಿಕೊಂಡು ಈ ಕಡೆ ಸೈಡಿಂದ ಬಂದು ಸ್ಟಾಪ್ ಮಾಡಿಸ್ಬಿಡ್ತಾನೆ. ಬಸ್ ಫ್ರಂಟ್ ಬಂದು ಸ್ಟಾಪ್ ಮಾಡಿಸ್ತಾನೆ. ಒಂದೇ ಸಲ ಸಡನ್ನಾಗಿ ಬ್ರೇಕ್ ಹಾಕ್ತಾರೆ. ಯಾವ ಕಳ್ಳ ಬಂದಿದ್ದಾನು ಎದಕ್ಕೋ ಸ್ಟಾಪ್ ಮಾಡ್ತೀವಿ, ಅವಾಗಿದ ಸ್ಟಾಪ್ ಮಾಡ್ತೀವಿ ಅಂತ ಬೇಡ ಅಂದರೆ ಕೇಳ್ತಾ ಇಲ್ಲಲ್ಲ ಅಂತೆಲ್ಲ ಹೇಳ್ದ. ಯಾರು ನೀನು ಹಿಂಗೆ ಮುಂದೆ ಬಂದು ಸ್ಟಾಪ್ ಮಾಡಿ ನಮ್ಮ ಬಸ್ಸೇ ಬೇಕಿತ್ತ ನಿನಗೆ ಸಹಾಯಕ್ಕೆ ಅಂತೆಲ್ಲ ಕಂಡಕ್ಟ್ರು ಡ್ರೈವರು ಎಲ್ಲರೂ ಬೈತಾರೆ. ಅವಾಗ ಎಲ್ಲರೂ ಬ್ರೇಕ್ ಹಾಕಿದ್ದು ನೋಡಿ ಕಳ್ಳ ಬಂದಿದ್ದಾನೆ. ಅದೇ ಟೈಮಿಗೆ ಸ್ಟಾಪ್ ಮಾಡಿಸಿ ಯಾರಪ್ಪ ನೀನು, ಆವಾಗ ದೇವು ಬಸ್ ಏರ್ಬಿಡ್ತಾನೆ ಸ್ಟಾಪ್ ಆಗಿದ್ದೀವಿ. ಯಾರಪ್ಪ ನೀನು, ಯಾಕಪ್ಪ ಹಿಂಗೆ ಹೋಗ್ತಿ ಅಂತ ದೇವೆಲ್ಲ ಕಡೆ ಸರ್ಚ್ ಮಾಡ್ತಾ ಇದ್ದಕ್ಕೆ ಪವಿತ್ರ ನೋಡಿ ಒಂಥರ ಉಸಿರು ಬಿಟ್ಬಿಡ್ತಾನೆ. ಎಷ್ಟು ರಿಲ್ಯಾಕ್ಸ್ ಅನಿಸುತ್ತಪ್ಪ ಪವಿತ್ರ ಅವ್ರನ್ನ ನೋಡಿ ಅಂತೆಲ್ಲ ಸಮಾಧಾನ ಆಗ್ತಾರೆ ಸ್ವಲ್ಪ. ಅದೇ ಟೈಮಿಗೆ ಪವಿತ್ರ ಅವರು ಕೂಡ ಎದ್ದು ನೋಡ್ತಾರೆ. ಪವಿತ್ರ ಅವರು ಕೂಡ ತುಂಬ ಗಾಬರಿ ಆಗಿಬಿಡ್ತಾರೆ. ಯಾಕಂದರೆ ಹೇಳ್ದೆ ಬಂದಿರೋದೊಂದು ಫೋನ್ ಸ್ವಿಚ್ ಆಫ್ ಮಾಡಿರೋದು ಅವ್ರ ಕಡೆಯೂ ಇದಾಯ್ತಲ್ಲ. ಥ್ಯಾಂಕ್ಸ್ ಗಾಡ್ ಅಂತೆಲ್ಲ ಉಸಿರು ಬಿಡ್ತಿರ್ತಾನೆ. ಅದೇ ಟೈಮಿಗೆ ಆವಾಗ ಪವಿತ್ರನೂ ಏನು ಮಾತಾಡಲ್ಲ. ಬನ್ನಿ ಪವಿತ್ರ ಅವರೇ ಅಂತ ನೀವು ಕೇಳದೆ ಬಂದಿದ್ದೀರಲ್ಲ ಅಂತೆಲ್ಲ ಎಷ್ಟು ರಿಕ್ವೆಸ್ಟ್ ಮಾಡ್ಕೊಂಡ್ರು ಆಗಿ ಬರಲ್ಲ. ಈ ಕಡೆ ಮನೆ ಹತ್ರ ಮನೋಜ್ ಬಂದಿರ್ತಾನೆ ಅಂದರೆ ಈ ನಮ್ರತಾ ಹತ್ರ ದುಡ್ಡು ಕಿತ್ಕೋಬೇಕಲ್ಲ, ಮನೋಜ್ ಅದಕ್ಕೆ ಬಂದಿರ್ತಾನೆ. ನೋಡು ಇನ್ನೊಂದ್ಸಲ ಈ ಕಡೆ ಬರಬಾರ್ದು ಸವ ಅಂಥೇಳಿ ದುಡ್ಡು ಕೊಡ್ದೆ. ಮೇಡಮ್ ಇನ್ನೊಂದ್ಸಲ ನಾನು ನಿಮ್ಮ ಮನೆ ಹತ್ರ ಬರಬಾರ್ದು, ನಾನು ಅಕೌಂಟಿಗೆ ದುಡ್ಡು ಹಾಕಿ ಪ್ರೂಫ್ ಉಳಿಸೋಷ್ಟು ದಡ್ಡಿ ಅಂದ್ಕೊಂಡ್ಯಾ ನಾನು ಅಂತೆಲ್ಲ ಹೇಳಿ ನಮ್ರತಾ ಬೈದ್ಬಿಡ್ತಾನೆ. ಹಾಕಲ್ಲ ಅಂತಂದರೆ ಪದೇ ದುಡ್ಡು ಅಂತ ದುಡ್ಡು ಸಿಗುತ್ತೆ, ಹುಡುಗಿನೂ ಸಿಗ್ತಾಳೆ ಅಂದರೆ ಇನ್ನೇನು ಮೇಡಮ್ ಅದಕ್ಕಿಂತ ಅದೃಷ್ಟ ಬೇಕಾ ಅಂತೆಲ್ಲ ಹೇಳ್ದ. ಇಲ್ಲಿ ಪವಿತ್ರ ನೋಡಿದರೆ ತುಂಬ ಅಳ್ತಾನೆ ಇರ್ತಾಳೆ, ಏನೂ ಮಾತಾಡಲ್ಲ. ಇಲ್ಲಿ ದೇವ್ ನೋಡಿದರೆ ಕನ್ವಿನ್ಸ್ ಮಾಡ್ತಾನೆ ಇರ್ತಾನೆ. ಇದು ಇವತ್ತಿನ ಎಪಿಸೋಡ್ ಆಗಿರುತ್ತೆ. ಪ್ಲೀಸ್ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್.